ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋ ಪ್ಲಾನ್ ಆಗಿದ್ರೆ ಈ 5 ಕಾರ್ನ ಅವಾಯ್ಡ್ ಮಾಡ್ರಿ. ಯಾಕಪ್ಪ ಅಂತ ಅವ್ರ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅದಾವ. ಇದರಲ್ಲಿ ಐದನೇ ಸ್ಥಾನಕ್ಕೆ ಬರೋದು ಓಲ್ಡ್ ಜನರೇಷನ್ ಡಸ್ಟರ್. ಅವಾಗಿನ ಟೈಮ್ನಾಗ ಗಾಡಿ ಲೆಜೆಂಡ್ ಆಗಿತ್ತು. ಬಟ್ ಇವಾಗಿನ ಟೈಮ್ನಾಗ ಸ್ಪೇರ್ ಪಾರ್ಟ್ ಸಿಗೋದು ಸ್ವಲ್ಪ ಕಷ್ಟ ಐತಿ ಅಂಡ್ ಅದರ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಐತಿ ನೋಡ್ರಿ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಇದರಲ್ಲಿ 4ನೇ ಸ್ಥಾನಕ್ಕೆ ಬರೋದು ಫೋಕ್ಸ್ವ್ಯಾಗನ್ ಪೋಲೋ. ಪೋಲೋ ಜರ್ಮನ್ ಕಾರ್ ಆದ ಕಾರಣ ಇದ್ರದ್ದು 5 ವರ್ಷ ಆದ ನಂತರ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತೈತಿ. ಅದು ನೀವು ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ಇದ್ರ ಪಾಸ್ಟ್ ಓನರ್ ಅದ್ರ ಹಳೆ ಓನರ್ ಆ ಗಾಡಿ ಯಾವ ಟೈಪ್ ಮೇಂಟೈನ್ ಮಾಡಿದ್ನ ಅನ್ನೋದು ಮೇನ್ ಡಿಪೆಂಡ್ ಇರ್ತೈತಿ. ಅವ್ರಿಗೆ ಸರಿಯಾಗಿ ಮೇಂಟೈನ್ ಮಾಡಿದಿಲ್ಲಪ್ಪ ಅಂತ ನಿಮ್ಗೆ ಇದು ಗಾಡಿ ಕಾಸ್ಟ್ಲಿ ಆಗುತ್ತೆ ನೋಡ್ರಿ. ಇದರಲ್ಲಿ 3ನೇ ಕಾರ್ ಸ್ಕೋಡಾ ಆಕ್ಟಾವಿಯಾ ಓಲ್ಡ್ ಜನರೇಷನ್ 2014ರಿಂದ 2017 ಮಟ್ಟ ಪ್ರೊಡಕ್ಷನ್ ಆದಂತ ಗಾಡಿ. ಯೂಸರ್ ಕಾರ್ ಮಾರ್ಕೆಟ್ನಾಗ ಈ ಗಾಡಿಗೆ ಡಿಮಾಂಡ್ ಯಾವಾಗಲೂ ಕಮ್ಮಿ ಐತಿ ನೋಡ್ರಿ. ಇದ್ರದ್ದು ಮೇಂಟೆನೆನ್ಸ್ ಅಂಡ್ ಸ್ಪೇರ್ ಪಾರ್ಟ್ಸ್ ಎಕ್ಸ್ಪೆನ್ಸಸ್ ಸಲುವಾಗಿ. ಇದರಲ್ಲಿ 2ನೇ ಕಾರು ಮಹೀಂದ್ರ TUV 300. ಈ ಗಾಡಿ 3 ಸಿಲಿಂಡರ್ ಆದ ಕಾರಣ ವೈಬ್ರೇಷನ್ಸ್ ಸ್ವಲ್ಪ ಜಾಸ್ತಿ ಅದಾವು ಅಂಡ್ ಪುವರ್ ರಿಸೇಲ್ ಅಂಡ್ ಸೀಟ್ ಅನ್ಕಂಫರ್ಟೇಬಲ್ ಆದ ಕಾರಣ ಈ ಗಾಡಿಗೆ ಡಿಮಾಂಡ್ ಕಮ್ಮಿ ಐತಿ ನೋಡ್ರಿ. ಅಂಡ್ 1ನೇ ಸ್ಥಾನಕ್ಕೆ ಬರೋದು ಮಹೀಂದ್ರ KV 100. ಈ ಗಾಡಿ ಯಾವಾಗ ಬಂತೋ ಯಾವಾಗ ಹೋತೋ ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಗಾಡಿ ಒಳಗೆ ಪುವರ್ ಮೈಲೇಜ್, ಪುವರ್ ಡಿಸೈನ್, ಎಲೆಕ್ಟ್ರಾನಿಕ್ ಫೇಲ್ಯೂರ್ ಅಂಡ್ ರಿಸೇಲ್ ವ್ಯಾಲ್ಯೂ ಕಮ್ಮಿ ಆಗಿದ್ದ ಕಾರಣ ಈ ಗಾಡಿಗೆ ಡಿಮಾಂಡ್ ಭಾಳ ಕಮ್ಮಿ ಐತಿ. ಸೊ ನೀವು ಈ ಗಾಡಿ ಕಾಣ್ತಪ್ಪ ಅಂತಂದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳೋ ಅವಕಾಶ ಸಿಕ್ತಪ್ಪ ಅಂತ ಯಾವ ಗಾಡಿ ನೀವು ಪ್ರಿಫರ್ ಮಾಡ್ತೀರಿ ಅಂಡ್ ಯಾಕೆ ಕಮೆಂಟ್ನಾಗ ಹಾಕಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಯ್ತಲ್ಲ ಶೇರ್ ಮಾಡ್ರಿ ಅಂಡ್ ಆಟೋಮೋಟಿವ್ ಕಂಟೆಂಟ್ಗಾಗಿ ಈ ಅಕೌಂಟ್ನ ಫಾಲೋ ಮಾಡ್ಕೋರಿ.